ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ನೋಡಿ, ಒಂದು ಎಂಬ್ರಾಯ್ಡ್ರಿ ಡಿಸೈನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಇದ್ದೀನಿ. ನಾನಿಲ್ಲಿ ಮೊದಲಿಗೆ ಕ್ಯಾನ್ವಾಸ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ರನ್ನಿಂಗ್ ಸ್ಟಿಚನ್ನೇ ಹಾಕ್ತಾಯಿದ್ದೀನಿ. ರನ್ನಿಂಗ್ ಸ್ಟಿಚ್ ಹಾಕಿ ಒಂದು ಸಲ ಕ್ಯಾನ್ವಾಸ್ನ ಅಟ್ಯಾಚ್ ಮಾಡಿಕೊಂಡು ನಂತರ ಸ್ಯಾಟಿನ್ ಸ್ಟಿಚ್ಚನ್ನ ಹಾಕಬೇಕಾಗತ್ತೆ. ನಾನಿಲ್ಲಿ ಇವಾಗ ಸ್ಯಾಟಿನ್ ಸ್ಟಿಚ್ನ ಹಾಕ್ತಾಯಿದ್ದೀನಿ. ನೋಡಿ, ಇದು ನಂಬರ್ 2.5 ಇಟ್ಕೊಂಡ್ರೆ ನಿಮಗೆ ಸ್ಟಿಚ್ ಬಿಡ್ತು ಬಂದು ಕರೆಕ್ಟಾಗಿರುತ್ತೆ. 2.5 ಇಟ್ಕೊಂಡು ಸ್ಯಾಟಿನ್ ಸ್ಟಿಚ್ ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿರುತ್ತೆ. 3 ಇಟ್ಕೊಂಡ್ರೆ ಸ್ವಲ್ಪ ದೊಡ್ಡದಾಗಿಬಿಡುತ್ತೆ ಸ್ಯಾಟಿನ್ ಸ್ಟಿಚ್ಚು. 2.5 ಇಟ್ಕೊಳ್ಳಿ, ಪರ್ಫೆಕ್ಟಾಗಿರುತ್ತೆ. ನೋಡಿ, ಆದಷ್ಟು ಕೇರ್ಫುಲ್ಲಾಗಿ ನೀವು ಎಂಬ್ರಾಯ್ಡ್ರಿನ ಮಾಡಬೇಕಾಗತ್ತೆ. ಅದರಲ್ಲೂ ಯಾವುದೇ ರೀತಿ ರಿಂಗ್ ಹಾಕ್ಕೊಳ್ದೆ ನಾನು ಇಲ್ಲಿ ಎಂಬ್ರಾಯ್ಡ್ರಿನ ಮಾಡ್ತಾಯಿದ್ದೀನಿ. ಈ ರೀತಿ ಮಾಡುವಂಥ ಟೈಮಲ್ಲಿ ಆದಷ್ಟು ಕೇರ್ಫುಲ್ಲಾಗಿರಬೇಕು. ಯಾಕಂತಂದರೆ ನಾವಿಲ್ಲಿ ಯಾವುದೇ ರೀತಿ ರಿಂಗ್ ಯೂಸ್ ಮಾಡಿಲ್ಲ ಅಲ್ವಾ, ಹಾಗಾಗಿ ನೀಡಲ್ಲು ಕೈ ಮೇಲೆ ಬರೋ ಚಾನ್ಸಸ್ ಇರುತ್ತೆ. ಆದಷ್ಟು ಕೇರ್ಫುಲ್ಲಾಗಿ ಮಾಡಿ. ಬಿಗಿನರ್ಸ್ ಆದರೆ ಸ್ವಲ್ಪ ಕೈನ ದೂರನೇ ಇಟ್ಕೊಳ್ಳಿ, ಆಯಿತಾ? ನೋಡಿ, ಮತ್ತು ಇನ್ನೊಂದು ಇಲ್ಲಿ ಶೋಲ್ಡರ್ ಹತ್ರ ಬಂದಾಗ ಸ್ವಲ್ಪ ನಿಧಾನಕ್ಕೆ ಸ್ಯಾಟಿನ್ ಸ್ಟಿಚ್ ಆಗಿರ್ಬೋದು, ಅಥವಾ ನೀವು ಯಾವುದೇ ರೀತಿ ಡಿಸೈನ್ ಮಾಡ್ತೀರಲ್ವ ಅದನ್ನಾಗಿರ್ಬೋದು, ಆದಷ್ಟು ಸ್ವಲ್ಪ ನಿಧಾನ ಮಾಡಿ, ಆಯಿತಾ? ಆವಾಗಲೂ ಸಹ ನೀಡಲ್ ಕಟ್ಟಾಗುತ್ತೆ. ನೀವು ನಾರ್ಮಲಾಗಿ ಯಾವ ರೀತಿ ಸ್ಪೀಡಲ್ಲಿ ಇಟ್ಕೊಂಡು ನೋಡಿ, ಆ ರೀತಿಯಾಗಿ ಇಟ್ಕೊಂಡು ಮಾಡಿದಾಗ್ಲೂ ನೀಡಲ್ ಅನ್ನೋದು ಕಟ್ಟಾಗ್ತಾ ಇರುತ್ತೆ. ನೋಡಿ, ಬಾಬಿನ್ ಥ್ರೆಡ್ ಖಾಲಿಯಾಗಿತ್ತು, ಹಾಗಾಗಿ ಬಾಬಿನ್ ಥ್ರೆಡ್ ಎಲ್ಲ ಹಾಕ್ಕೊಂಡೆ. ಮತ್ತು ನಾನಿಲ್ಲಿ 1/2 ಇಂಚು ನೋಡಿ, ಈ ರೀತಿ 1/2 ಇಂಚಲ್ಲಿ ಮತ್ತೊಂದು ಸ್ಯಾಟಿನ್ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಡಿಸೈನ್ ಬಂದು ನಾನು ಹೋದ ವೀಡಿಯೋದಲ್ಲಿ ಒಂದು ಸ್ಲೀವ್ ಡಿಸೈನ್ ತೋರಿಸಿದೆ ಅಲ್ವಾ, ಸೇಮ್ ಡಿಸೈನೇ, ಬಟ್ ಕಲರ್ ಚೇಂಜು, ಅಂದರೆ ಬೇರೆ ಬೇರೆ ಕಸ್ಟಮರ್ದು. ಅವರು ಆ ಡಿಸೈನ್ ನೋಡಿಬಿಟ್ಟೇ ನಮಗೂ ಕೂಡ ಇದೇ ರೀತಿ ಇರಲಿ ಅಂತ ಹೇಳಿದರು. ಹಾಗಾಗಿ ಅದನ್ನು ಯಾವುದೇ ರೀತಿ ನೆಕ್ ಡಿಸೈನ್ ತೋರಿಸಿರಲಿಲ್ಲ, ಸೇಮ್ ಡಿಸೈನೇ ಸ್ಲೀವ್ಗೂ ಬಂದಿತ್ತಲ್ವ, ಅದಕ್ಕೋಸ್ಕರ ಈ ವಿಡಿಯೋ ನೆಕ್ ವಿಡಿಯೋ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, 1/2 ಇಂಚು ನೋಡಿಕೊಂಡು ಈ ರೀತಿ. ಹಾಗೆ ಬ್ಯಾಕ್ ಸೈಡು ಅಷ್ಟೇ ನೀವು ಬಾಬಿ ಥ್ರೆಡ್ಡು ಕರೆಕ್ಟಾಗಿ ಬರ್ತಿದೆಯೋ ಇಲ್ಲೋ ಅಂತ ಕನ್ಫರ್ಮ್ ಮಾಡ್ಕೊಳ್ಬೇಕು. ಯಾಕಂತಂದರೆ ನಾವಿಲ್ಲಿ ಸ್ಟಿಚ್ಡ್ ಬ್ಲೌಸ್ಗೆ ಹಾಕ್ತಿರೋದ್ರಿಂದ ಬ್ಯಾಕ್ ಸೈಡು ಅಷ್ಟೇ ಬಾಬಿನ್ ಥ್ರೆಡ್ಡು ನೀಟಾಗಿ ಬರಬೇಕು. ಇಲ್ಲ ಅಂತಂದರೆ ಹೊರಗಡೆ ಕಾಣುತ್ತೆ, ಅಂದರೆ ಎಕ್ಸ್ಟ್ರಾ ಥ್ರೆಡ್ಗಳು ಗಂಟು ಕಟ್ಕೊಳ್ಳೋದು ಆ ರೀತಿ ಎಲ್ಲ ಆದರೆ ಫಿನಿಶಿಂಗ್ ಅಷ್ಟು ನೀಟಾಗಿರೋದಿಲ್ಲ. ಕಸ್ಟಮರ್ ಕೂಡ ಒಪ್ಪೋದಿಲ್ಲ ಆ ರೀತಿ ಇದ್ದರೆ. ನೀವು ಆದಷ್ಟು ಫಿನಿಶಿಂಗ್ ಕಡೆನೂ ಬ್ಯಾಕ್ ಸೈಡ್ ಬಾಬಿನ್ ಥ್ರೆಡ್ ಯಾವ ರೀತಿಯಾಗಿ ಬರ್ತಿದೆ ಅನ್ನೋದು ಕಡೆನೂ ಗಮನ ಕೊಡಬೇಕಾಗತ್ತೆ. ನೋಡಿ, ನಾನಿಲ್ಲಿ ಪಿಂಕ್ ಕಲರ್ ಥ್ರೆಡ್ಡಲ್ಲಿ ಜಿಗ್ಜಾಗ್ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಂಬರ್ 2 ಇಟ್ಕೊಂಡು ಈ ರೀತಿ ಪೂರ್ತಿಯಾಗಿ ಜಿಗ್ಜಾಗ್ ಸ್ಟಿಚ್ನ ಮಾಡ್ಕೊಳ್ಬೇಕಾಗತ್ತೆ. ನಾನು ಆಗಲೇ ಹೇಳ್ದಾಗೆ ಫಿನಿಶಿಂಗು ಆದಷ್ಟು ಬ್ಯಾಕ್ ಸೈಡು ಅಷ್ಟೇ ನೀಟ್ ಫಿನಿಶಿಂಗ್ನೇ ಬರಲಿ. ಅಂದರೆ ಬಾಬಿನ್ ಥ್ರೆಡ್ ಅಷ್ಟೇ ಇರಲಿ, ಎಕ್ಸ್ಟ್ರಾ ಜರಿ ಥ್ರೆಡ್ ಆಗಲಿ ಸಿಲ್ಕ್ ಥ್ರೆಡ್ ಆಗಲಿ ಗಂಟು ಕೊಟ್ಕೊಳ್ಳೋದು ಅಥವಾ ಎಕ್ಸ್ಟ್ರಾ ಥ್ರೆಡ್ಡು ಬಿಟ್ಟು ಅಂದರೆ ಬ್ಯಾಕ್ ಸೈಡು ಬರ್ತಿರೋದು ಆ ರೀತಿ ಎಲ್ಲ ಆಗದೇ ಇರೋ ಥರ ನೋಡ್ಕೊಳ್ಳಿ, ಆಯಿತಾ? ಆವಾಗಷ್ಟೇ ನಿಮಗೆ ನೀಟಾಗುತ್ತೆ. ಯಾಕಂದರೆ ಏನಾಗುತ್ತೆ, ನಾವು ಬ್ಲೌಸ್ ಪೀಸ್ ಮೇಲೆ ಮಾಡಿದಾಗ ಅದು ಕವರ್ ಆಗಿಬಿಡುತ್ತೆ. ನಾವು ಏನೇ ಎಂಬ್ರಾಯ್ಡ್ರಿ ಮಾಡಿರ್ತೀವಿ ನೋಡಿ, ಅದು ಬಾಬಿನ್ ಥ್ರೆಡ್ ಎಲ್ಲ ಕವರ್ ಆಗಿಬಿಡುತ್ತೆ ಲೈನಿಂಗ್ ಅಟ್ಯಾಚ್ ಮಾಡಿದಾಗ. ಬಟ್ ಸ್ಟಿಚ್ಡ್ ಬ್ಲೌಸ್ ಮಾಡಿದಾಗ ಅದೆಲ್ಲ ಕಾಣ್ತಿರುತ್ತಲ್ವ, ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ಈ ಬ್ಲೌಸ್ ಸ್ಯಾರಿ ಬಂದು ಪಿಸ್ತಾ ಗ್ರೀನ್ ಕಲರ್ ಇತ್ತು, ಹಾಗಾಗಿ ನಾನಿಲ್ಲಿ ಪಿಸ್ತಾ ಗ್ರೀನ್ ಕಲರ್ ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ. ಆವಾಗಲೇ ಏನು ಜಿಗ್ಜಾಗ್ ಸ್ಟಿಚ್ ಹಾಕ್ಕೊಂಡಿದ್ದೆ ಅಲ್ವಾ, ಅದರ ಮಧ್ಯದಲ್ಲಿ ಮತ್ತೊಂದು ಚಿಕ್ಕದು ಜಿಗ್ಜಾಗ್ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನೀಟಾಗಿ ಹಾಕ್ಕೊಳ್ಬೇಕಾಗತ್ತೆ. ನೀವು ಅಬ್ಸರ್ವ್ ಮಾಡಿ, ನಾನು ಏನು ಮಾಡಿದ್ದೀನಿ ಅಂತಂದರೆ ಪಿಂಕ್ ಕಲರ್ ಜಿಗ್ಜಾಗ್ ಶಾರ್ಪ್ ಬರುತ್ತಲ್ಲ ಮೇಲ್ಗಡೆ, ಅಲ್ಲಿ ಬಂದಾಗ ನಾನು ಇವಾಗ ಏನು ಹಾಕ್ತಾಯಿದ್ದೀನಿ ನೋಡಿ, ಅದನ್ನು 0ಗೆ ತೊಗೋತೀನಿ. ಮತ್ತು ಆ ಪಿರಮಿಡ್ ಶೇಪ್ ಏನಿದೆ ಅಲ್ಲಿ ನಾನು ನಂಬರ್ 2 ಹಾಕ್ಕೊಳ್ತೀನಿ. ಬಟ್ ಒಂದು ಪಿರಮಿಡ್ ಮುಗಿಸಿ ಮತ್ತೊಂದು ಪಿರಮಿಡ್ಗೆ ಹೋಗ್ತೀನಲ್ವ, ಅಲ್ಲಿ ನಾರ್ಮಲಾಗಿ ರನ್ನಿಂಗ್ ಸ್ಟಿಚ್ ಬರುತ್ತೆ ಮತ್ತು ಟ್ರಯಾಂಗಲ್ ಶೇಪ್ ಬರುತ್ತೆ, ಜಿಗ್ಜಾಗ್ ಶೇಪ್ ಬರುತ್ತೆ. ಒಂದು ಜಿಗ್ಜಾಗ್ ಸ್ಟಿಚ್ಚಿಂದ ಮತ್ತೊಂದು ಜಿಗ್ಜಾಗ್ ಸ್ಟಿಚ್ಗೆ ಹೋಗಬೇಕಾದ್ರೆ 0 ಇಟ್ಕೊಂಡು ರನ್ನಿಂಗ್ ಸ್ಟಿಚ್ ಬರುತ್ತೆ. ಮತ್ತು
ನಂಬರ್ 2ನಲ್ಲಿ ಇಟ್ಕೊಂಡು ಹಾಕಬೇಕಾಗತ್ತೆ. ಆವಾಗ ನೀಟಾಗಿ ಬರುತ್ತೆ. ನೀವು ಪೂರ್ತಿಯಾಗಿ ನಂಬರ್ 2ನಲ್ಲಿ ಇಟ್ಕೊಂಡು ಹಾಕಿದ್ರೆ ಏನಾಗುತ್ತೆ, ನೀವೇನು ಸ್ಯಾಟಿನ್ ಸ್ಟಿಚ್ ಮಾಡ್ಕೊಂಡಿರ್ತೀರ ಅದ್ರ ಮೇಲೆ ವರ್ಕ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀಟಾಗಿಯೇ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಅಂದ್ಕೊಂಡಿದ್ದೀನಿ. ನಿಮಗೂ ಕೂಡ ಅರ್ಥ ಆಗಿರುತ್ತೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆದಷ್ಟು ನಿಮ್ಮ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಆಯಿತಾ. ಹಾಗೆ ಮೊನ್ನೆ ಒಬ್ಬರು ಹುಬ್ಬಳ್ಳಿಯಿಂದ ಕಾಲ್ ಮಾಡಿದರು. ಅವ್ರ ಹೆಸರು ಮರ್ತ್ಬಿಟ್ಟಿದ್ದೀನಿ. ಅವರು ಏನು ಮಾಡಿದ್ದಾರೆ ಅಂತ ಅಂದರೆ, ಮಷಿನ್ ಇತ್ತಂತೆ, ಜಿಗ್ಜಾಗ್ ಮಷಿನ್ ಇದ್ದು ಅವರು ಎಂಬ್ರಾಯ್ಡ್ರಿ ಕೂಡ ಸೆಟ್ ಮಾಡಿಸ್ಕೊಂಡಿದ್ದಾರೆ. ಬಟ್ ಅವ್ರಿಗೆ ಒಂದು ಕಾಲಲ್ಲಿ ಬ್ಯಾಲೆನ್ಸಿಂಗ್ ಅಂದರೆ ಬ್ರೇಕ್ ಬ್ಯಾಲೆನ್ಸ್ನ ಮಾಡೋದು, ಮತ್ತು ಇನ್ನೊಂದು ಕಾಲಲ್ಲಿ ಮೋಟರ್ನ ತುಳಿಯೋದು ಅಂತ ತಿಳ್ಕೊಂಬಿಟ್ಟಿದ್ದಾರೆ. ಅವರು ಬಲಗಾಲಲ್ಲಿ ಬ್ರೇಕ್ ಬ್ಯಾಲೆನ್ಸ್ ಮಾಡಿಕೊಂಡು ಎಡಗಾಲಲ್ಲಿ ಮೋಟರ್ನ ತುಳಿತಾ ಇದ್ರಂತೆ. ಅದು ಆವಾಗ ಸರಿಯಾಗಿ ಬ್ಯಾಲೆನ್ಸ್ ಸಿಗೋದಿಲ್ಲ ಅಲ್ವಾ, ಹಾಗಾಗಿ ಇದು ನನ್ನ ಕೈಲಿ ಆಗಲ್ಲ ಅಂತ ಹೇಳಿ ಸ್ಟಾಪ್ ಮಾಡಿದ್ರಂತೆ. ಮತ್ತು ಹೀಗೆ ನನ್ನ ಚಾನಲ್ ನೋಡುವಾಗ ನಂಬರ್ ತೊಗೊಂಡು ಕಾಲ್ ಮಾಡಿದರು. ಈ ರೀತಿ ಅಂದರೆ ಅವರು ಕ್ಯಾಶುಯಲಾಗಿ ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಕ್ಕೆ ಅಂತ ಹೇಳಿ ಮಾಡಿದರು. ಅಂದರೆ ಅವರು ಒಂದು 10 ನಿಮಿಷದವರೆಗೆ ಮಾತಾಡಿದ್ರು, ಆಯಿತಾ. ಹೀಗೆ ಕ್ಯಾಶುಯಲಾಗಿ ಮಾತಾಡ್ತಾ ಇರಬೇಕಾದ್ರೇ ಅವ್ರೇನಂತಂದರು, ಅದೇ ಈ ರೀತಿ ಬ್ರೇಕ್ ಬ್ಯಾಲೆನ್ಸಿಂಗು ಮತ್ತು ಮೋಟರ್ನ ತೂಕೊಂಡು ಬ್ಯಾಲೆನ್ಸ್ ಮಾಡೋದಕ್ಕೆ ಬರದೆ ನಾನು ನಿಲ್ಲಿಸ್ಬಿಟ್ಟಿದ್ದೀನಿ. ಅಂದರೆ ಯಾವುದೇ ರೀತಿ ಎಂಬ್ರಾಯ್ಡ್ರಿ ವರ್ಕ್ನ ಮಾಡ್ತಿಲ್ಲ ಅಂತ ಅಂದರು. ನೋಡಿ, ತುಂಬ ಜನ ಇದೇ ಕನ್ಫ್ಯೂಷನ್ ಮಾಡಿಕೊಂಡು ಎಂಬ್ರಾಯ್ಡ್ರಿನ ನಮ್ಮ ಕೈಲಿ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಅರ್ಧಕ್ಕೇ ಅಂದರೆ ಮಷಿನ್ ತೊಗೊಂಡು ಅಥವಾ ಜಿಗ್ಜಾಗ್ ಮಿಷಿನಾಗಿ ಎಂಬ್ರಾಯ್ಡ್ರಿ ಮಿಷಿನಾಗಿ ಕನ್ವರ್ಟ್ ಮಾಡಿಸ್ಕೊಂಡು ಈ ರೀತಿಯಾಗಿ ಮಾಡಿಕೊಂಡು ಸ್ಟಾಪ್ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಈ ವಿಷಯನ ಹೇಳ್ತಾ ಇದ್ದೀನಿ. ನೋಡಿ, ಎಂಬ್ರಾಯ್ಡ್ರಿ ಮಿಷಿನಲ್ಲಿ ನೀವು ಬಲಗಾಲಲ್ಲಿ ನೋಡಿ, ಎರಡು ಸೈಡೂ ನಾನು ಮೊದಲಿಗೆ ಡಿಸೈನ್ನ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಯಾಕಂದರೆ ಒಬ್ಬರು ಕಮೆಂಟ್ ಮಾಡಿದರು, ನೀವು ಡಿಸೈನು ಸ್ವಲ್ಪ ನಿಧಾನಕ್ಕೆ ತಿಳಿಸ್ಕೊಡಿ ಅಕ್ಕ, ಯಾವ ರೀತಿಯಾಗಿ ಮಾಡ್ತೀರಾ ಅಂತ ಹೇಳಿದರು. ಹಾಗಾಗಿ ನೋಡಿ, ನಾನು ಇದಿಷ್ಟ ಆದಮೇಲೆ ಜಿಗ್ಜಾಗ್ ಸ್ಟಿಚೆಲ್ಲ ಹಾಕೊಂಡಾದಮೇಲೆ ಬಾಲ್ ಚೈನ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಸಿಂಗಲ್ ಲೇಯರ್ ಬಾಲ್ ಚೈನ್ ಅಟ್ಯಾಚ್ ಮಾಡ್ಕೊಳ್ತೀನಿ ಅಷ್ಟೇ. ಅದೇ ಹೇಳಿದೆ ಅಲ್ವಾ, ಎಂಬ್ರಾಯ್ಡ್ರಿ ಮಾಡುವಂಥ ಟೈಮಲ್ಲಿ ನೀವು ಬಲಗಾಲಲ್ಲಿ ಬ್ರೇಕ್ ಹ್ಯಾಂಡಲ್ ಮಾಡ್ತೀರಾ ಅಂತಂದರೆ ಬಲಗಾಲಲ್ಲೇ ಮೋಟರ್ನೂ ಸಹ ತುಳಿಬೇಕಾಗತ್ತೆ, ಆಯಿತಾ. ಆದಷ್ಟು ನೀವು ಎಡಗಾಲಲ್ಲಿ ಮೋಟರ್ನ ತುಳಿದು ಬಲಗಾಲಲ್ಲಿ ಬ್ಯಾಲೆನ್ಸ್ ಮಾಡ್ತೀವಿ, ಎರಡೂ ಕಾಲಲ್ಲೂ ಮಾಡ್ತೀವಿ ಅಂತಂದರೆ ಆವಾಗ ನಿಮಗೆ ವರ್ಕ್ ನೀಟಾಗಿ ಬರೋದಿಲ್ಲ. ಬಟ್ ಆವಾಗ ಏನಾಗುತ್ತೆ, ನೀವು ಆಗೋದಿಲ್ಲ ನನ್ನ ಕೈಲಿ ಇದು ಅಂತ ಹೇಳಿ ಸ್ಟಾಪ್ ಮಾಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಬಲಗಾಲಲ್ಲೇ ನೀವು ಬ್ರೇಕ್ ಹ್ಯಾಂಡಲ್ ಮಾಡಬೇಕು, ಮತ್ತು ಬಲಗಾಲಲ್ಲೇ ಮೋಟರ್ನೂ ಸಹ ತುಳಿಬೇಕಾಗತ್ತೆ. ನೋಡಿ, ನಾನಿಲ್ಲಿ 1 ಅಂದರೆ 2 ಇಂಚ್ ಲೆಂತಲ್ಲಿ ನಾನಿಲ್ಲಿ ಹಾಫ್ ಇಂಚಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. 2 ಇಂಚ್ ಲೆಂತಲ್ಲಿ ಪಿಂಕ್ ಕಲರಲ್ಲಿ ಒಂದು ಲೀಫ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದೂ ಅಷ್ಟೇ 0ಇಂದ ನಿಮಗೆ ಲೀಫು ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಮಾಡ್ಕೊಳ್ಬೇಕಾಗತ್ತೆ. 0ಇಂದ 0, 1, 2, 3 ಮತ್ತು 2, 3, 1ಗೆ ಮಷಿನ್ ಪಾಯಿಂಟ್ಸ್ನ ಇಳಿಸ್ಕೊಂಡು ಮಾಡಬೇಕಾಗತ್ತೆ. ನಿಮಗೇನಾದ್ರು ಸ್ವಲ್ಪ ದೊಡ್ಡ ಲೀಫ್ ಬೇಕು ಅಂತ ಅಂದರೆ 0, 1, 2, 3, 4, 5ವರೆಗೆ ತೊಗೊಳ್ಬೋದು. ಮತ್ತು 4, 3, 2, 1ಗೆ ತೊಗೊಂಡ್ರೆ ತುಂಬ ದೊಡ್ಡ ಲೀಫ್ಗಳು ಬರುತ್ತೆ. ನೋಡಿ, ಮಧ್ಯದಲ್ಲಿ 1 ಇಂಚ್ ಲೆಂತ್ ಬರುತ್ತೆ. ಒಂದು ಲೀಫ್ಗೂ ಮತ್ತೊಂದು ಲೀಫ್ಗೂ ಪಿಸ್ತಾ ಗ್ರೀನ್ ಕಲರ್ ಸಿಲ್ಕ್ ಥ್ರೆಡ್ಡಲ್ಲಿ ಲೀಫ್ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕ್ಕೊಂಡ್ಮೇಲೆ ಇದು ಏನಿದೆ ನೋಡಿ, ನೀವು ಅಬ್ಸರ್ವ್ ಮಾಡಿ, ಬ್ಲೌಸ್ ಫುಲ್ಲು ಸ್ಲೀವ್ ಹತ್ರ ಬರೀ ಪಿಂಕ್ ಕಲರ್ ಇದೆ ಪ್ಲೇನಲ್ಲಿ. ಆದರೆ ಬಾಡಿ ಎಲ್ಲ ಜರಿ ಥ್ರೆಡ್ಡೇ ಜಾಸ್ತಿ ಇದೆ. ಹಾಗಾಗಿ ನಾನು ಹೋದ ವಿಡಿಯೋಗೆ ನೀವು ಡಿಸೈನ್ ನೋಡಿದರೆ ಗೊತ್ತಾಗುತ್ತೆ. ಸ್ಲೀವ್ ಡಿಸೈನು ಕಾಪರ್ ಕಲರಲ್ಲಿ ನಾನು ಮ್ಯಾಂಗೋ ಶೇಪ್ನ ಕೊಟ್ಟಿದ್ದೆ. ಬಟ್ ನಾನಿಲ್ಲಿ ಆಪೋಸಿಟ್ ಕಲರಲ್ಲಿ ಅಂದರೆ ಪಿಸ್ತಾ ಗ್ರೀನ್ ಏನಿದೆ ಅದಕ್ಕೆ ಪಿಂಕ್ ಕಲರಲ್ಲಿ ಮ್ಯಾಂಗೋ ಶೇಪ್ನ ಕೊಡ್ತಾಯಿದ್ದೀನಿ. ಪಿಂಕ್ ಕಲರ್ಗೆ ಪಿಸ್ತಾ ಗ್ರೀನ್ ಕಲರಲ್ಲಿ ಮ್ಯಾಂಗೋ ಶೇಪ್ನ ಕೊಡ್ತಾಯಿದ್ದೀನಿ. ನೋಡಿ, ನೀವು ಮ್ಯಾಂಗೋ ಶೇಪ್ನು ಅಷ್ಟೇ ಡೈರೆಕ್ಷನು ಬಲಗಡೆ ಸೈಡೇ ಮ್ಯಾಂಗೋ ಶೇಪ್ನ ತೆಗಿಬೇಕಾಗತ್ತೆ. ಎಡಗಡೆ ಸೈಡ್ ಬಂದು ಎಡಗಡೆ ಸೈಡ್ಗೆ ಬರೋ ಥರ ಮ್ಯಾಂಗೋ ಶೇಪ್ನ ತೊಗೊಳ್ಬೇಕಾಗತ್ತೆ, ಆಯಿತಾ. ನೀವು ಅಬ್ಸರ್ವ್ ಮಾಡಿ. ಇದಿಷ್ಟಾದಮೇಲೆ ಆ ಮ್ಯಾಂಗೋ ಶೇಪ್ ಮಧ್ಯ ಸ್ಟೋನ್ ಬರುತ್ತೆ, ನಾನು ಅದು ಆ್ಯಡ್ ಮಾಡ್ತೀನಿ. ನೋಡಿ, ಫೈನಲಾಗಿ ಈ ರೀತಿಯಾಗಿ ಇತ್ತು. ಸ್ಟೋನೆಲ್ಲ ಆ್ಯಡ್ ಮಾಡಿ ಸೈಡ್ ಫಿಟ್ಟಿಂಗ್ ಮಾಡಿದ್ಮೇಲೆ ಯಾವ ರೀತಿಯಾಗಿ ಬರುತ್ತೆ ಅಂತ ತೋರಿಸ್ತೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.